ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನೀವು ಥಂಬ್ನೇಲ್ ನೋಡ್ದಂಗೆ ಒಂದು ಪ್ರೇಮಿಗಳ ವಿವಾಹಕ್ಕೆ ನಾನು ಹೊಂಟೇನೆ ಇವತ್ತು. ಸೊ ಅವ್ರದ್ದು ಮದುವೆ ಮಾಡೋಣಂತ ನಡೀರಿ. ಆ್ಯಂಡ್ ನಾನು ನಿನ್ನೆ ಇವೆಂಟ್ ಮುಗಿಸ್ಕೊಂಡಿದ್ದೆ. ಸೊ ಇವತ್ತು ಬೆಳಗ್ಗೆ ಒಂದೇನಿ ನಿದ್ದೆ ಅಂತೂ ಕರೆಕ್ಟ್ ಆಗಿಲ್ಲ ನಂಗೆ. ಸೊ ಇನ್ನು ರೆಡಿ ಎಲ್ಲ ಆಗಿ ಹೋಗ್ಬೇಕು, ನಾಷ್ಟ ಅಂತೂ ಆತ. ಸೊ ಇನ್ನು ರೆಡಿಯಾಗಿ ಮದುವೆ ಕಡೆ ಹೋಗೋಣಂತ. ಸೊ ತೋರಿಸ್ತೇನೆ ಆ ಸ್ಪೆಷಲ್ ಜೋಡಿನ ನಿಮ್ಗೆ. ಭಾಳ ದಿನ ಆತ ಸೀರೆ ಉಟ್ಕೊಂಡ. ಇವತ್ತು ಯಾಕೋ ಸೀರೆ ಉಟ್ಕೋಬೇಕಂತ ಭಾಳ ಮನ್ಸಾಗತೈತಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಸೀರೆ ಉಟ್ಕೊಂಡ ರೆಡಿಯಾಗಿ ಮದ್ವೆಗೆ ಹೋಗೋಣಂತ. ಓಕೆ, ಎಸ್ ಹಿಂಗೆ ರೆಡಿ ಆಗೇನ್ರಿ. ಆ್ಯಂಡ್ ಇದು ಇವತ್ತಿನ ಸೀರಿನಂದ ಹೆಂಗೆ ಕಾಣಿಸಾತೀನಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಹಸಿರು ಬಳಿ ಹಾಕೊಂಡೆ ನಾನು ಇವತ್ತು. ಯಾರ್ದು ಮದ್ವಿನ ಮಾಡಿದ್ದಿಲ್ಲ ಅಂತ ಹೇಳಿ ಭಾಳ ಬೇಜಾರಾಗಿತ್ತು ನಂಗೆ. ಸೊ ಈಗ ಈ ಮದ್ವೆ ಮಾಡ್ಲಿಕ್ಕೆ ಹೊಂಟೇನಿ. ಮೆಹಂದಿನೂ ಹಚ್ಕೊಂಡಿದ್ದೆ ನಾನು. ಸಿಕ್ಕಾಪಟ್ಟೆ ಏರೈತಿ, ಅದು ಮಸ್ತ್. ಇದೊಂಥರ ಚಂದ. ಈ ಹಸಿರು ಬಳಿ ಮೆಹಂದಿ ಇವೆಲ್ಲ ಭಾಳ ಚಂದ ಕಾಣಿಸ್ತಿರ್ತಾವೆ. ಸೊ ನನಗೂ ಹಾಕ್ಕೊಳಿಕ್ಕೆ ಭಾಳ ಇಷ್ಟ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಕಲರ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಯಾಕೋ ನೋಡಿಕೊಳ್ಳ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಸೀರೆ. ಸೊ ಅದಕ್ಕೆ ಇದನ್ನ ಉಟ್ಕೋಬೇಕಂತ ಅಂದ್ಕೊಂಡೆ. ಆ್ಯಂಡ್ ಹೆಂಗೆ ಅನ್ಸಾತಿದ್ದಿ ಕಮೆಂಟ್ ಮಾಡಿ ಹೇಳ್ರಿ. ಅಷ್ಟೇ. ನಾನು ರೆಡಿಯಾಗಿ ಹೋಗೋ ಹೊತ್ತಿಗೆ ಆಲ್ರೆಡಿ ಅರಶಿನ ಎಲ್ಲ ಮುಗ್ದಿತ್ತು. ಸೊ ಅರಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅವ್ರ ತಾಳಿ ಎಲ್ಲ ಪೋನ್ಸಾತಿದ್ರು. ಹುಡುಗಿಗೂ ಪೋನಿಸ್ರಿ ಅಂತ ಹೇಳಿ ಕಾಡ್ಸಾತಿದ್ರು ಅವಳಿಗೂ. ಪೂಜಾ ಫೋಟೋ ತೆಗಿತಾರೆ. ಇನ್ಯಾವ ಬಂತು ಅದು ಕಾಕ ಒಳಗ ಅರಗಿದ್ರನ ಕರಗಿ ತೂತಾಗೋದು ಬೇಡ ಬೇಡ ಕಾಂಪಿಟೇಟಿವ್. ನೀನು ಬರ್ತೀಯ ನನ್ನ ಮದ್ವೆಗೆ ವಿಡಿಯೋ ಮಾಡಕ್ಕ? ಸೌಕಾರ್ತಿ ಸೌಂಡ್ ಚಂದ ಮಾಡ್ಕೊಡ್ರಿ. ಮೂಲೆ ತತ್ಮಾತ್ರಕನಸೃತ ಕುಖ್ಯಾಸಾಗರ ಸರ್ವೇ ಸಪ್ತದೀಪ ವಸುಂಧರ ಋಗ್ವೇದೋ ಚತುರ್ವೇದೋ ಸಾಮವಿದಂಗ ಸರ್ವೇ ಕಲಶಾಂ ಇತಿ ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಂ ಸನ್ನಿಧಿಂ ಕುರು. ಇವ್ರು ನೋಡಿದ್ರೆ ನನಗೆ ಕಾಡಿಸ್ಬೇಕಂತ ಹೇಳಿನ ಸಾಂಗ್ ಹಚ್ಬೇಕಂತ ನಿಂತಿದ್ರು. ಈ ಕಡೆ ಅರ್ಚಕನೂ ಬ್ಯಾಡ್ ಅಂತ ಹೇಳಿದ್ರೆ ನನಗೆ ಕಾಪ್ರೇಟ್ ಇಷ್ಟ ಆಗ್ತೈತಿ ಅಂತ ಹೇಳಿ ನಾ ಬೈಲಿಗತ್ತಿದ್ದೆ. ಹರಂ ನಮೋ ಸಂಭಜೇ ನಮ ಪಾರ್ವತೇಶ್ವರ ಮಹಾದೇವ. ಹರಂ ನಮೋ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ನಾಮಿ ತಂದಿರದ ಶತಂ ದೇವ. ಹರಂ ನಮಸ್ತೋ ಭಗವಾನ್ ವಿಶ್ವೇಶ್ವರಾಯ ತ್ರಂಬಕಾಯ ಮಹಾದೇವಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಚರಾದ್ರ ಮೃತ್ಯುಂಜಯಾಯ ಪಾರ್ವತಿ ಪರಮೇಶ್ವರ ಸಾವಧಾನಂ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇನ್ನೇನು ಹುಡುಗಿ ರೆಡಿ ಆಗ್ಬೇಕಂತ ಹೇಳಿ ಒಳಗೆ ಹೋಗೋದಕ್ಕೆ ಈ ಕಡೆ ಅಣ್ಣ ತನ್ನ ಫೋಟೋಗ್ರಫಿ ಕೆಲಸ ಬಿಟ್ಟು ಸಿಂಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಇಲ್ಲೇ. ಅಣ್ಣ ಸಾಂಗ್ನು ಮಸ್ತ್ ಹಾಡತ್ತಿದ್ದ.
ನಾನು ಈ ಕಡೆ ಎಲ್ಲ ಅಡುಗೆ ಎಲ್ಲ ಮುಗ್ದೈತೇನೋ, ಯಾಕೋ ಮಸ್ತ್ ಸ್ಮೆಲ್ ಬರ್ಲಿಕತ್ತೈತಿ ಅಂತ ಹೇಳಿ ಏನಾರ ಮಾಡಿದಾರೆ ಅಂತ ಹೇಳಿ ನೋಡ್ಲಿಕ್ಕಂತ ಹೋದೆ. ಮೆಂತ್ಯ ಪಲ್ಯ, ಶೇಂಗಾ ಚಟ್ನಿ, ಕೆಂಪು ಖಾರ, ಮೊಸರು, ಗಟ್ಟಿ ಮೊಸರು ಇತ್ತು, ನುಚ್ಚು ಮಾಡಿದ್ರ, ಜೊತೆಗೆ ಬ್ಯಾಳಿ ಪಲ್ಯ, ಮತ್ತು ಇದೇನಂದ್ರೆ ರೀ ಶೇಂಗಾದ ಪಲ್ಯ ಮಾಡಿದ್ರೆ. ಇದು ಫಸ್ಟ್ ಟೈಮ್ ನಾನು ತಿಂದಿದ್ದ, ಮಸ್ತ್ ಇತ್ತು. ಆಮೇಲೆ ತುಪ್ಪ ಆಯ್ತಾ, ಸ್ಪೆಷಲಿ ಹೋಳ್ಗೆ. ಯಾವಾಗ ಊಟ ಸ್ಟಾರ್ಟ್ ಆಗಿತ್ತು ಅಂತ ವೆಯ್ಟ್ ಮಾಡ್ಲಿತ್ತಿದ್ದೆ ನಾನಂತೂ. ಆಗ ಬಿಸಿ ಬಿಸಿ ಹೋಳ್ಗೆ ಮಾಡಿ ಇಡ್ಲಿತ್ತಿದ್ರು. ಚಪಾತಿ ಇತ್ತು. ಅವ್ರ ಹೋಳ್ಗೆ ಅಂತೂ ಎಷ್ಟು ಚಂದ ನೀಟ್ ಒಂದೇ ಸೈಜ್ ಮಾಡ್ಲಿತ್ತಿದ್ರು, ಕರೆಕ್ಟ್ ರೌಂಡ್ ಶೇಪ್ನಾಗ. ಅದಕ್ಕೆ ನನಗೂ ಹೇಳ್ಕೊಡ್ರಿ ಅಂತ ಹೇಳಿತ್ತಿದ್ದೆ ನಾನು. ನಂಗೂ ಕಲಿಸ್ಕೊಡ್ರಿ. ಅವ್ರಿಗೇನು ಹೇಳೋಬೇಕಾಗಿಲ್ಲ, ಚೈತ್ಯ ಅವ್ರಿಗೇನು ಹೇಳೋಬೇಕಾಗಿಲ್ಲ. ಇವರೆಲ್ಲರೂ ಹುಡುಗಿ ಫ್ರೆಂಡ್ಸ್. ಇವ್ರು ಯಾರಿಗೂ ಮಾತು ಬರಂಗಿಲ್ಲ ಆ್ಯಂಡ್ ಕಿವಿನೂ ಕೇಳ್ಸಂಗಿಲ್ಲ. ಆ್ಯಂಡ್ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ, ನಾನು ಯಾಕೆ ಫಸ್ಟಿಗೆ ಹೇಳಿದೆ ಸ್ಪೆಷಲ್ ಮ್ಯಾರೇಜ್ ಇದೆ ಅಂತ ಹೇಳಿ. ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅದ. ಸೊ ಇಬ್ಬರು ಹುಡುಗಿಗೂ ಮಾತು ಬರಂಗಿಲ್ಲ ಆ್ಯಂಡ್ ಕಿವಿನೂ ಕೇಳ್ಸಂಗಿಲ್ಲ. ಅವ್ರದ್ದು ಸ್ಕೂಲ್ ಟೈಮ್ನಾಗಿಂದ ಲವ್ ಸ್ಟೋರಿ ಇತ್ತಂತ. ಆ್ಯಂಡ್ ನಾವೆಲ್ಲರೂ ಪರ್ಸ್ನಲಿ ಅವ್ರ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ತಿಳ್ಕೊಬೇಕಂತ ಹೇಳಿ ಅವ್ರಿಗೆ ಎಲ್ಲ ಲ್ಯಾಂಗ್ವೇಜ್ ಒಳಗೂ ಬರೆದು, ಒಂದು ಬುಕ್ ಒಳಗೆ ನೋಟ್ ಬರೆದು ಕೇಳಿದ್ವಿ. ಅವ್ರು ಬರೀ ನಾಚ್ಕೊಳಕತ್ರ ಹೊರತು ಯಾರು ಬಾಯ ಬಿಡಲಿಲ್ಲ. ಇಬ್ಬರು ಬರೋದರ ತೋರಿಸ್ತಾರಂದ್ರೆ ಹುಡುಗ ಅಂತೂ ಫುಲ್ ನಾಚ್ಕೊಂಡು ಓಡಾಕತ್ಬಿಟ್ಟ. ಹೀಗಾಗಿ ನಮ್ಗೆ ಅವ್ರ ಲವ್ ಸ್ಟೋರಿ ಏನು ಎತ್ತ ಅಂತ ತಿಳಿಲಿಲ್ಲ. ಬಟ್ ಅವ್ರು ಎಲ್ಲರ ಮುಂದೆ ಹೇಳಿದ್ ಮಾತ್ರ ಸ್ಕೂಲ್ನಾಗಿಂದ ಲವ್ ಸ್ಟೋರಿ ಅನ್ನೋದು ಮಾತ್ರ ಅವ್ರು ಅದಷ್ಟೇ ತಿಳಿಸ್ಕೊಟ್ಟಾರ ನಮ್ಗೆ. ಅದೇನಾರ ಇರಲಿ, ಇದು ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ, ಅದು ಯಾವುದೂ ಮ್ಯಾಟ್ರ್ ಆಗಂಗಿಲ್ಲ. ಲಾಸ್ಟಿಗೆ ಎನಿ ಕಂಡೀಷನ್ ಅವರಿಬ್ಬರು ಎಷ್ಟು ಚಂದ ಇರ್ತಾರೆ ಆ್ಯಂಡ್ ಎಷ್ಟು ಖುಷಿಯಾಗಿರ್ತಾರೆ ಇಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು. ಸೊ ಅದ ಮ್ಯಾಟ್ರ್ ಆಗ್ತೈತಿ ಭಾಳ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೆಲ್ಲ ಓಡಾಡತಿದ್ನಿ ರೀ, ಒಬ್ಬರೂ ನನಗೆ ಬಂದು ಕೇಳಲಿಲ್ಲ. ಅದೇನಂತೀರಿ? ಊಟ ಆಯ್ತಾ? ಇಡೀ ಅಲ್ಲ ಮದ್ವೆ ಮನೆ ತುಂಬ ಚೇರ್ ಅದಾವು, ಎಲ್ಲ ಅದಾವು. ನಮ್ಮ ಅಣ್ಣಗೆ ಎಲ್ಲ ಬಿಟ್ಟು ಸ್ಟೇಜೇ ಬೇಕಾಗಿತ್ತು ರೀ. ಅಲ್ಲೇ ಕುಂತ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅವ. ಕೆಲವೊಂದು ಅವರ ಫ್ರೆಂಡ್ಸ್, ಹುಡುಗನ ಕಡೆ ಫ್ರೆಂಡ್ಸ್ ಆ್ಯಂಡ್ ಹುಡುಗಿ ಕಡೆ ಫ್ರೆಂಡ್ಸ್ ಇಬ್ಬರದ್ದು ಫ್ರೆಂಡ್ಸದ ಅವ್ರು ಕುತ್ಕೊಂಡು ಮಾತಾಡ್ತಿರೋದನ್ನು ಕೆಲವೊಂದು ನಾನು ವಿಡಿಯೋ ಶೇರ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ. ನಿಜ ಅವ್ರು ನೋಡಿದ್ರೆ ಅನ್ಸೋದೇ ಇಲ್ಲ ಇವ್ರಿಗೆ ಮಾತು ಬರಂಗಿಲ್ಲ, ಒಂದು ಕಿವಿನೂ ಕೇಳ್ಸಂಗಿಲ್ಲ ಅವರಿಗೆ. ಸೊ ಹಂಗೆ ಅನ್ಸಂಗೇ ಇಲ್ಲ. ಬಿಕಾಸ್ ಅಷ್ಟು ಚಂದ ಅದಾರ ಅವ್ರು, ನೋಡಕ್ಕೂ ಅಷ್ಟು ಚಂದ ಅದಾರ. ನಾನು ಅದೇ ಅನ್ಕೊತೀನಿ. ಬಟ್ ಹಾಗೇನೋ ಒಂದು ಅವರಿಗೆ ಕೊರತೆ ಇರ್ತೈತಿ ಅಂತ ಹೇಳಿ ದೇವ್ರು ಇನ್ನೂ ಎಕ್ಸ್ಟ್ರಾ ಟ್ಯಾಲೆಂಟ್ ಕೊಟ್ಟಿರ್ತಾನೆ ಅವರಿಗೆ, ಪ್ರತಿಯೊಬ್ರಿಗೂ. ಸೊ ಅವರೆಲ್ಲ ಅದೇ ಹೇಳ್ತಾರಲ್ಲ, ದೇವ್ರ ಮಕ್ಕಳಿದ್ದಂಗೆ ಅವ್ರು. ಅದಂತೂ ಸ್ಪೆಷಲಿ ದೇವ್ರ ಮಕ್ಕಳಿದ್ದಂಗೆ ಅವರು. ಸೊ ಒಂಥರ ಏನೋ ಖುಷಿ ಆಯ್ತು ನಂಗೆ. ಆ್ಯಂಡ್ ನಾನು ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ, ನೋಡುವಂತ ನೀವು. ಅದ್ರಾಗಂತೂ ನಂಗೆ ಸ್ಪೆಷಲಿ ಹುಡುಗಿ ಫ್ರೆಂಡ್ ಒಬ್ಳು ಭಾಳ ಚಂದಿದ್ಲಾಕಿ ನೋಡಲಿಕ್ಕೆ. ನಾನು ಅದೇ ಅಂದ್ಕೊಂಡು ಇವಳಿಗೂ ಮಾತು ಬರೋಂಗಿಲ್ಲ ಅಂಥೇಳಿ. ಬಿಕಾಸ್ ನಾನು ಸಡನ್ನಾಗಿ ಹೋಗಿ ಯಾಕೆ ಒಳಗೆ ಬರತ್ತೀರಿ ಅಂದ ತಕ್ಷಣ ಅವ್ರ ಆ್ಯಕ್ಷನ್ ಮುಖಾಂತರನ ಹೇಳ್ತಾರಲ್ಲ. ಸೊ ಅವಾಗ ಅಂದ್ಕೊಂಡು ನೀವು ಇವ್ರಿಗೂ ಮಾತು ಬರೋಂಗಿಲ್ಲೇನೋ ಅಂಥೇಳಿ. ಸೊ ಅದೊಂದು ಕಡೆ ಸ್ವಲ್ಪ ಬೇಜಾರಾಗ್ತೈತಿ. ಅದು ಬಿಟ್ರೆ ಇನ್ನು ಬಾಕಿ ಎಲ್ಲ ನಿಜ ಅವ್ರು ನೋಡಿದ್ರೆ ನಿಮ್ಗೆ ಅನಿಸೋದೇ ಇಲ್ಲ ಇವ್ರಿಗೆ ಮಾತು ಬರೋಂಗಿಲ್ಲ ಅಂಥೇಳಿ. ಬಿಕಾಸ್ ಅಷ್ಟು ಚಂದಾರ. ಇವತ್ತು ಮದ್ವೆ ಆದ ಜೋಡಿನೂ ಎಷ್ಟು ಚಂದಾರ ಇಬ್ಬರು. ಬಟ್ ಅವ್ರಿಗೆ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ಮಾತು ಬರೋಂಗಿಲ್ಲ ಅಂಥೇಳಿ. ಸೊ ಇರಲಿ, ದೇವ್ರು ಇಟ್ಟಂಗೆ ಅವ್ನು ಕೊಟ್ಟಂಗೆ. ಇಲ್ಲಿ ನಮ್ದೇನೂ ನಡೆಯಂಗೆ ಇಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕಾ. ಸೊ ಆರಾಮಿರಲಿ ಅಷ್ಟೇ. ಇದು ಇವತ್ತಿನ ಈ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಚಲೋ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ.